ಗಾಂಧಿ ಪ್ರಭಾವಕ್ಕೆ ಒಳಗಾದ ಮೇಲೆ ಅವ್ರ ಲೈಫಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಯಿತು. ಅಂದರೆ ಈ ಥರನೂ ಒಬ್ಬ ಮನುಷ್ಯ ಇರ್ಬೋದಾ ಅಂತ. ಗಾಂಧಿಗೆ ಡಿಸಿಪ್ಲಿನ್ನು, ಆತ್ಮಸ್ಥೈರ್ಯ ಇವೆಲ್ಲ ಒಳ್ಳೆ ಗುಣಗಳಿತ್ತಲ್ಲ, ಈ ಥರನೂ ಯಾರು ಇರ್ಬೋದಾ ಅಂತ ಬ್ರಿಟಿಷ್ನವ್ರ ರೀತಿಯೇ ಅವರು ಆಚರಣೆಗಳು ಇವೆಲ್ಲ ಮಾಡಿಕೊಂಡು ಮನೆ ವಾತಾವರಣನೂ ಅದೇ ರೀತಿ ರೂಪಿಸ್ಬಿಡ್ತಾರೆ ಮೋತಿಲಾಲ್ ನೆಹರು. ಮತ್ತು ಸಿಕ್ಕಾಪಟ್ಟೆ ದರ್ಪಿಷ್ಟ ಮನುಷ್ಯ ಮೋತಿಲಾಲ್ ನೆಹರು. ನಮ್ಮ ಜವಾಹರ್ಲಾಲ್ ನೆಹರುಗೂ ಈ ಗುಣಗಳೆಲ್ಲ ಬಂತು. ಸೊ ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಒಂದೇ ಸರಿಸಮಾನವಾದ ದರ್ಜೆಯಲ್ಲಿ ಇರೋದ್ರಿಂದ ನಮ್ಮ ಐಡಿಯಾಲಜಿಗೆ ಕೆಲಸ ಮಾಡ್ತಾಯಿದ್ದೀವಿ. ಈ ದೇಶ ದೊಡ್ಡ ದೇಶ ರಷ್ಯಾ, ಈ ದೊಡ್ಡ ದೇಶನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಸಮಾಜಸ್ಥರಾಗಿ ದುಡಿತಾ ಇದ್ದೀವಿ. ಅಂಥದ್ರಲ್ಲಿ ಈ ಬಟ್ಟೆ, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಇದೆಲ್ಲ ಲಕ್ಸುರಿ, ಇದೆಲ್ಲ ಗೌಣ. ಏನೇನು ತೋರಿಸ್ತಾರೆ ಅಂದರೆ ಅಲ್ಲಿರೋಂತಹ ಖತರ್ನಾಕ್ ಖೈದಿಗಳು ಅವರೆಲ್ಲ ಆರಾಮಾಗಿ ಇಷ್ಟಿಷ್ಟಪ್ಪ ಸೋಫಾ ಮೇಲೆ ಮಲ್ಕೊಂಡು ಸಿಗರೇಟ್ ಹೊಡ್ಕೊಂಡು ಒಳ್ಳೊಳ್ಳೆ ನ್ಯೂಸ್ ಪೇಪರ್ ಎಲ್ಲ ಓದ್ಕೊಂಡು ಒಳ್ಳೆ ಬಟ್ಟೆಗಳೆಲ್ಲ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಯಾವ ಇವನು ಪ್ರಿಸನ್ ಅಧಿಕಾರಿ ಕೂಡ ಹೊಡೆಯೋದು ಬಡಿಯೋದು ಇವೆಲ್ಲ ಇಲ್ಲ. ಈ ಥರ ಒಂದು ಚಿತ್ರಣ ತೋರಿಸ್ತಾರೆ. ಅದು ಇವರಿಗೆ ತೋರಿಸುವ ಚಿತ್ರಣ. ಇದೊಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿರ್ತಾರೆ. ಅದು ನೆಹರು ಕಣ್ಣಿಗೆ ಮಾತ್ರ ಕಾಣುವಂತಹ ಡ್ರಾಮಾ ರಚನೆ ಮಾಡಿರ್ತಾರೆ. ನೋಡಿ ಫುಲ್ ಖುಷಿ ಆಗುತ್ತೆ ನೆಹರುಗೆ. ಜೈಲ್ ಅಂದರೆ ಕಮ್ಯುನಿಸಮ್ ಇಂದಾನೇ ಇಂಥದ್ದು ಆಗೋ ಸಾಧ್ಯದು, ಇದೆಂಥದ್ದು ಅಂತ, ಅದ್ಭುತ ಇದು, ಅಮರಾವತಿ, ಇಂದ್ರನ ಅಮರಾವತಿ ಅಂತ ನೆಹರು ಬರೀತಾರೆ ಅದರ ಬಗ್ಗೆ. ಎ ರಷ್ಯನ್ ಪ್ರಿಸನ್ ಇಸ್ ಎನಿ ಡೇ ಪ್ರಿಫರೇಬಲ್ ಟು ಅನ್ ಇಂಡಿಯನ್ ಫ್ಯಾಕ್ಟ್ರಿ ಅಂದ್ಬಿಡ್ತಾರೆ. ಇದು ನಿಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳ ಬುದ್ಧಿಮತ್ತತೆ. ಸರ್, ಈಗ ಗಾಂಧಿ ಮಾತಾಡ್ತಾ ಹೋದರೆ ಅದು ಬಹಳ ವಾಸ್ಟು. ಹೌದು. ನಾವು ಗಾಂಧಿಯ ಮೂಲಭೂತವಾದ ಕೆಲವು ತಪ್ಪುಗಳು ನಮ್ಮನ್ನು ಯಾವ ರೀತಿ ಇವತ್ತು ಪೀಡಿಸ್ತಾ ಇದೆ, ಇವತ್ತು ಅನುಭವಿಸ್ತಾ ಇದ್ದೀವಿ. ಹೌದು, ಪೀಳಿಗೆಯಿಂದ ಪೀಳಿಗೆಗೆ ಅನ್ನೋದನ್ನು ನಾವು ಹೇಳ್ತಾ ಬಂದಿದ್ದೇವೆ. ಬಹುಶಃ ನೆಹರು ಮತ್ತೆ ನೀವು ಬಂದ್ರಿ ಏನು ಅಂದರೆ ಪಟೇಲರು ತೀರು ಹೋದ ಮೇಲೆ ನೆಹರು ಸರ್ವಾಧಿಕಾರದತ್ತ ಹೇಗೆ ಮುಖ ಮಾಡಿದರು ಅಂತ. ಈ ನೆಹರು ಪ್ರೇರಿತ ಮತ್ತು ನೆಹರು ಪ್ರಣೀತ ಇದು ಭಾರತ ಏನಿದೆ, ಅದರ ಅನಾಹುತಗಳ ಬಗ್ಗೆ ನಾವು ಹಿಂದಿನಿಂದ ಮಾತಾಡ್ತಾ ಬಂದಿದ್ದೇವೆ. ಅಲ್ಲೊಂದಷ್ಟು ಮಾತಾಡಿ. ಹೌದು, ಅದನ್ನು ಮುಂದುವರಿಸ್ಬೋದು ಕಾಣುತ್ತೆ. ಹೌದು. ಇದು ಎಲ್ಲಿಂದ ಶುರು ಮಾಡಬೇಕು ನೆಹರು ಅನ್ನೋದು ಮುಖ್ಯವಾದ ಪ್ರಶ್ನೆ. ಒಂದು ಸ್ವಾತಂತ್ರ್ಯ ಸಮರ ಯೋಧ ನೆಹರು, ಹೌದು, ಅಂದರೆ ಸ್ವಾತಂತ್ರ್ಯ ಪೂರ್ವ ನೆಹರು ಅಥವಾ ಸ್ವಾತಂತ್ರ್ಯೋತ್ತರ ನೆಹರು, ಎಲ್ಲಿಂದ ಶುರು ಮಾಡೋಣ ಹೇಳಿ? ಅಲ್ಲ, ಸ್ವಾತಂತ್ರ್ಯ ಪೂರ್ವದ್ದು ಅಲ್ಲಲ್ಲಿ ಸ್ವಲ್ಪ ಬಂದಿದೆ. ಆದರೆ ಇನ್ನಷ್ಟು ಹೇಳಬೇಕಾದದನ್ನು ಒಂದಿಷ್ಟು ಹೇಳಿಬಿಡಿ, ಆಮೇಲೆ ಸ್ವಾತಂತ್ರ್ಯ ನಂತರಕ್ಕೆ ಬರೋಣ. ಆಗಲಿ. ಸೊ ಸ್ವಾತಂತ್ರ್ಯ ಪೂರ್ವ ನೆಹರು, ಮುಖ್ಯವಾಗಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ನೆಹರು ಯಾವಾಗ ಈ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ರು ಅಂದರೆ ಮೋತಿಲಾಲ್ ನೆಹರು ಬಂದು ಗಾಂಧಿಯವರು ಆ ಪರಿವಾರಕ್ಕೆ ನಿಕಟ ಆದಾಗ, ಆ ಸಂದರ್ಭದಲ್ಲಿ ಇವ್ರಿಗೆ ಗಾಂಧಿ ಪ್ರಭಾವ ತೀವ್ರವಾಗಿ. ಮುಂಚೆ ನೆಹರು ಆ ಥರ ಇರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತನು ಮನ ಧನ ಎಲ್ಲ ಅರ್ಪಣೆ ಮಾಡ್ತೀನಿ ಅನ್ನೋ ನೆಹರುನೇ ಬೇರೆ. ಅದಕ್ಕಿಂತ ಮುಂಚೆ ಇದ್ದಿದ್ದಂತಹ ನೆಹರು ಅವರಪ್ಪನ ಥರನೇ ಬ್ಯಾರಿಸ್ಟರು, ಲಾ ಪ್ರಾಕ್ಟೀಸ್ ಮಾಡಿಕೊಂಡು ಒಂಥರ ಐಷಾರಾಮಿ ಜೀವನ. ಕೊನೆಯವರೆಗೂ ಅದೇ ಗ್ರೌಂಡಲ್ಲೇ ಇದ್ದಿದ್ದು. ಬಟ್ ಈ ಗಾಂಧಿ ಪ್ರಭಾವಕ್ಕೆ ಒಳಗಾದ ಮೇಲೆ ಅವ್ರ ಲೈಫಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಯಿತು. ಅಂದರೆ ಈ ಥರನೂ ಒಬ್ಬ ಮನುಷ್ಯ ಇರ್ಬೋದಾ ಅಂತ. ಗಾಂಧಿಗೆ ಡಿಸಿಪ್ಲಿನ್ನು, ಆತ್ಮಸ್ಥೈರ್ಯ ಇವೆಲ್ಲ ಒಳ್ಳೆ ಗುಣಗಳಿತ್ತಲ್ಲ, ಈ ಥರನೂ ಯಾರು ಇರ್ಬೋದಾ ಅಂತ ಹತ್ತಿರದಿಂದ ನೋಡಿದಾಗ ನೆಹರು ಅವರ ಒಂದು ಪ್ರಭಾವಕ್ಕೆ ತೀವ್ರವಾಗಿ ಒಳಗಾಗಿ ಬೇರೆ ಬೇರೆ ಅವ್ರು ಹಾಕ್ಕೊಳ್ತಾ ಇದ್ದಂತಹ ಫ್ಯಾನ್ಸಿ ಬಟ್ಟೆಗಳೆಲ್ಲ ಬಿಟ್ಟು ಪೈಜಾಮ, ಜುಬ್ಬ ಈ ಥರ ಸಾಮಾನ್ಯವಾದ ದಿರಿಸನ್ನು ತೊಟ್ಕೊಂಡು ಆ ದಾರಿಲಿ ಇವರು ನೆಹರು ಕೂಡ ನಡೀತಾ ಬಂದರು. ಇಲ್ಲಿ ಮುಖ್ಯವಾಗಿ ನೆಹರೂನ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಎರಡು, ಅವರ ಕುಟುಂಬದ ಹಿನ್ನೆಲೆ.
ಅವರು ಅಲಹಾಬಾದಲ್ಲಿರುವಂತಹ ಒಂದು ನವಾಬಿ ವಾತಾವರಣ ಇರುವಂತಹ ಊರಾಗಿತ್ತದು ಅವಾಗ. ಅಲಹಾಬಾದ್ ಯಾವುದನ್ನ ಪ್ರಯಾಗ್ ಅಂತೀವಿ ಈಗ, ಪ್ರಯಾಗ್ರಾಜು ಅದು. ಸೊ ಆ ಅಲಹಾಬಾದಲ್ಲಿರುವಂತಹ ಉನ್ನತ ಮುಸ್ಲಿಂ ನವಾಬಿ ವರ್ಗ ಇದೆಯಲ್ಲ, ಅವರ ಜೊತೆಗೆ ಇವ್ರ ಪರಿವಾರಕ್ಕೆ ನಿಕಟವಾದ ಸಂಪರ್ಕ, ಸಂಬಂಧ, ಕೊಡುಕೊಳ್ಳುವಿಕೆ ಇವೆಲ್ಲ ಇತ್ತು. ಇವರು ಕಾಶ್ಮೀರಿ ಪಂಡಿತರು ನೆಹರು, ಅವೆಲ್ಲ ಇತ್ತು. ಜೊತೆಗೆ ಮೋತಿಲಾಲ್ ನೆಹರು ನಂತರ, ಯಾವಾಗ ಮೋತಿಲಾಲ್ ನೆಹರು ಆ ಕುಟುಂಬಕ್ಕೆ ಹೆಡ್ ಆಗ್ತಾರೋ, ಅವರಿಗೆ ಬ್ರಿಟಿಷ್ ಅವರು ವೆಸ್ಟರ್ನ್ ಎಜುಕೇಷನ್, ಇಂಗ್ಲೀಷ್ ಎಜುಕೇಷನ್ನು, ಅದಕ್ಕೆ ಇವರು ಹೋಗಿ ಅದೇ ರೀತಿ ಬ್ರಿಟಿಷ್ನವ್ರ ರೀತಿಯೇ ಅವರು ಆಚರಣೆಗಳು ಇವೆಲ್ಲ ಮಾಡಿಕೊಂಡು ಮನೆ ವಾತಾವರಣನೂ ಅದೇ ರೀತಿ ರೂಪಿಸ್ಬಿಡ್ತಾರೆ ಮೋತಿಲಾಲ್ ನೆಹರು. ಮತ್ತು ಸಿಕ್ಕಾಪಟ್ಟೆ ದರ್ಪಿಷ್ಟ ಮನುಷ್ಯ ಮೋತಿಲಾಲ್ ನೆಹರು. ಸೊ ನವಾಬ್ ನೆಹರುಗೂ ಇವೆಲ್ಲ ಬಂತು, ನಮ್ಮ ಜವಾಹರ್ಲಾಲ್ ನೆಹರುಗೂ ಈ ಗುಣಗಳೆಲ್ಲ ಬಂತು. ಸೊ ಹಾಗೆ ಅದು ಒಂದು. ಎರಡನೇದು, ನವಾಬ್ ನೆಹರು ತಮ್ಮ ಶಾಲೆ ಉನ್ನತ ಶಿಕ್ಷಣನ ಇಂಗ್ಲೆಂಡಲ್ಲಿ ಮಾಡಿದ್ರು. ಅಲ್ಲಿ ಅವರು ಕಮ್ಯುನಿಸ್ಟರು ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಪ್ರಬಲವಾಗಿದ್ದರು. 1920-30 ಆ ದಶಕದಲ್ಲಿ ತುಂಬ ಉಚ್ಛ್ರಾಯದಲ್ಲಿದ್ದರು ಕಮ್ಯುನಿಸ್ಟ್ ಅವರು ಅಲ್ಲಿ ಇಂಗ್ಲೆಂಡಲ್ಲಿ, ಯುರೋಪಲ್ಲೆಲ್ಲ. ಯಾಕಂದರೆ ಅಷ್ಟೊತ್ತಿಗಾಗಲೇ ರಷ್ಯಾ ಕ್ರಾಂತಿ ಆಗಿತ್ತಲ್ಲ, ಕಮ್ಯುನಿಸ್ಟ್ ಕ್ರಾಂತಿ, ಹೀಗೆ ಎಲ್ಲ ನಡೀತಾ ಇತ್ತು. ಆ ಪ್ರಭಾವಕ್ಕೆ ನೆಹರು ಅವರು ಒಳಗಾಗ್ತಾರೆ. ಇದು ಗಾಂಧಿ ಪೂರ್ವದ ನೆಹರು, ಗೊತ್ತಾಯಿತು. ಆ್ಯಸ್ ಎ ಸ್ಟೂಡೆಂಟ್ ಅಲ್ಲಿ ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಒಬ್ಬರಿಗೆ ಸಿಗ್ತಾರೆ ನೆಹರುಗೆ, ಎಕನಾಮಿಕ್ಸ್ ಹೇಳ್ಕೊಟ್ಟವರು, ಹೆರಾಲ್ಡ್ ಲ್ಯಾಸ್ಕಿ ಅಂತ. ಪ್ರೊಫೆಸರ್ ಹೆರಾಲ್ಡ್ ಲ್ಯಾಸ್ಕಿ ಈ ಮನುಷ್ಯ ಅಪ್ಪಟ ಕಮ್ಯುನಿಸ್ಟು. ಹೆರಾಲ್ಡ್ ಲ್ಯಾಸ್ಕಿ ಅವ್ನು ಚೆನ್ನಾಗಿ ಅವನು ಎಲ್ಲ ಶಿಷ್ಯಂದ್ರಿಗೂ ಕಮ್ಯುನಿಸ್ಟ್ ಇದರಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ, ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ. ಇದೇ ಹೆರಾಲ್ಡ್ ಲ್ಯಾಸ್ಕಿ ಇನ್ನೊಬ್ಬ ಸ್ಟೂಡೆಂಟ್ ಹೆಸರು ಕೃಷ್ಣ ಮೆನನ್. ಅವನು ಸ್ವತಂತ್ರ ಭಾರತಕ್ಕೆ ಬಂದಂಥ. ಸೊ ಅವ್ರಿಗೂ ಇವ್ರಿಗೂ ಒಂದು ಸ್ವಲ್ಪ ತಾಳಮೇಳ ಕುದುರುತ್ತೆ. ಅಷ್ಟು ತುಂಬ ಕ್ಲೋಸ್ ಏನು ಇರಲ್ಲ ಆ ಕಾಲದಲ್ಲಿ. ಇದೆಲ್ಲ ಇನ್ಫ್ಲೂಯೆನ್ಸಸ್ಸು ಇವ್ರನ್ನ ಒಂದು ಇವ್ರ ವ್ಯಕ್ತಿತ್ವನ ನಿರ್ಮಾಣಗೊಳಿಸುತ್ತೆ. ಯಾರ್ದು? ನೆಹರುದು. ಸೊ ಭಾರತಕ್ಕೆ ಬಂದು ಗಾಂಧಿ ಜೊತೆ ಸೇರಿಕೊಂಡು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿ ಬೇರೆ ಬೇರೆ ಆಂದೋಲನದಲ್ಲೆಲ್ಲ ಇವರು ಕೂಡ ಪಾಲ್ಗೊಳ್ತಾರೆ, ನೆಹರು ಕೂಡ. ಅವೆಲ್ಲ ಒಂದು ಕಡೆ ಇರುತ್ತೆ. ಆದರೆ ಈ ಎಲ್ಲ ಕಾಲಘಟ್ಟದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿ ಆ ಎಲ್ಲ ಕಾಲಘಟ್ಟದಲ್ಲಿ ಕೀಲಕ ಒಂದು ಪಾಯಿಂಟ್ ಬಂದಾಗಲೆಲ್ಲ ಚಳುವಳಿಯಲ್ಲಿ ಕೀಲಕ ಘಟ್ಟಗಳಲ್ಲಿ ನೆಹರು ಯಾವತ್ತೂ ಒಂದು ದಿನಾನು ಭಾರತದ ಒಳಗಿರೋದಿಲ್ಲ. ಹೆಂಡತಿಗೆ ಚಿಕಿತ್ಸೆ ಅಂತ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು, ಬೇರೆ ಇನ್ನೇನೋ ಅಂತ ಇಂಗ್ಲೆಂಡ್ಗೆ ಹೋಗೋದು, ಮತ್ತಿನ್ನೇನೋ ಒಂದು ಆಸ್ಟ್ರಿಯಾಗೆ ಹೋಗೋದು, ಈ ಥರ ಭಾರತ ಹೊರಗೆ ಇರ್ತಾರೆ. ಸೊ 1927ನೇ ಇಸ್ವಿನಲ್ಲಿ ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ಕ್ರಾಂತಿಯ 10ನೇ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡುತ್ತೆ. ಪ್ರಪಂಚದ ಬೇರೆ ಬೇರೆ ನಾಯಕರಿಗೆ, ಬೇರೆ ಬೇರೆ ಪ್ರಭಾವಿ ವ್ಯಕ್ತಿಗಳಿಗೆ ಆಮಂತ್ರಣ ಕೊಡುತ್ತೆ ಸೋವಿಯತ್ ಸರ್ಕಾರ. ಬನ್ನಿ, ನೀವು ಈ ಕ್ರಾಂತಿ ಇದರಲ್ಲೆಲ್ಲ ನೀವು ಸಮಾರಂಭದಲ್ಲಿ ನೀವು ಭಾಗವಹಿಸಿ, ನಮ್ಮ ಆತಿಥ್ಯ ಸ್ವೀಕಾರ ಮಾಡಿ ಅಂತ ಎಲ್ಲ ಕಡೆ ಪತ್ರ ಬರುತ್ತೆ. ಭಾರತದಲ್ಲಿ ಅಂಥ ಪತ್ರ ಕಳಿಸಿದ್ದು ಯಾರಿಗೆ ಅಂತಂದರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ವಿಜಯಲಕ್ಷ್ಮಿ ಪಂಡಿತ್. ಒಂದೇ ಕುಟುಂಬಕ್ಕೆ. ಸೊ ಇವ್ರಿಗೆ ಫುಲ್ ಆಲ್ ಸ್ಪಾನ್ಸರ್ಡ್ ಟ್ರಿಪ್, ಅದು ಪೂರ್ತಿ ಸ್ಪಾನ್ಸರ್ಡ್ ಟ್ರಿಪ್ಪು. ಈಗ ಪೇಯ್ಡ್ ಮೀಡಿಯಾ ಅಂತಾರಲ್ಲ ಆ ಥರ. ಸೊ ಇವರು ರೈಲ್ ಹತ್ತುತ್ತಾರೆ, ಲಕ್ಸುರಿ ಕ್ಲಾಸ್ ರೈಲು ಅದು. ಏನು ರಾಜಾತಿಥ್ಯ ಅವ್ರಿಗೆ ಅಲ್ಲಿ ಪೂರ್ತಿ, ಎಲ್ಲಿ ಯುರೋಪ್ನಿಂದ ಹಿಡಿದು ರಷ್ಯಾ ಮಾಸ್ಕೋ ತನಕ ರಾಜಾತಿಥ್ಯ ಸಿಗುತ್ತೆ. ಬಟ್ ಪ್ರಪಂಚಕ್ಕೆ ಸೋವಿಯತ್ ರಷ್ಯಾ ತೋರಿಸ್ತಾ ಇದ್ದಂತಹ ಬಿಂಬ ಏನು ಅಂತಂದರೆ, ಇದು ಅಪ್ಪಟ ಕಮ್ಯುನಿಸ್ಟ್ ದೇಶ, ಇಲ್ಲಿ ಎಲ್ಲರೂ ಸುಖವಾಗಿ, ಇಲ್ಲಿ ಮೇಲೆ ಕೀಳು ಅನ್ನೋ ತಾರತಮ್ಯ ಇಲ್ಲ, ಸಂಪೂರ್ಣ ಸಮಾನತೆ, ಈ ಥರ ಎಲ್ಲ ಒಂದು ಬೊಗಳೆ ಬಿಡ್ತಾ ಅಂತ ಒಂದು ಇಮೇಜ್ ಕೊಟ್ಟಿರ್ತಾರೆ ಸೋವಿಯತ್ ರಷ್ಯಾ. ಅಂದರೆ ಅರ್ಥ, ಟ್ರೈನಲ್ಲಿ ನಿಮಗೆ ಯಾವುದು ವರ್ಗ ಇರಬಾರ್ದು, ಎಲ್ಲ ಜನರಲ್ ಕಂಪಾರ್ಟ್ಮೆಂಟ್ ಇರಬೇಕು, ಇಲ್ಲ ಎಲ್ಲ ಲಕ್ಸುರಿ ಇರಬೇಕು. ನವಾಬ್ ನೆಹರು ಡೌಟ್ ಬರುತ್ತೆ, ಸರಿ ಏನಪ್ಪ ಇದು ಸೋವಿಯಟ್ ಅಂತಾರೆ, ಎಲ್ಲ ಸಹಬಾಳ್ವೆ, ಎಲ್ಲ ಸಮಾನತೆ ಅಂತಾರೆ, ನಮಗೆ ನೋಡಿದ್ರೆ ಇಂಥ ಆತಿಥ್ಯ, ನಮಗೆ ಬೇರೆನೇ ಪಿಕ್ಚರ್ ಇದೆ ಅಂತ ಸ್ವಲ್ಪ ಸಂದೇಹ ಬರುತ್ತೆ.
ಸರಿ ಮಾಸ್ಕೋಗೆ ಹೋದಾಗ ಇವ್ರಿಗೆ ಇಡೀ ದಾರಿ ಉದ್ದಕ್ಕೂ ರೈಲ್ವೆ ಸ್ಟೇಷನ್ನಲ್ಲೆಲ್ಲ ಭಾಳ ಚಂದವಾಗಿರುವಂತಹ ಹೆಣ್ಮಕ್ಳು, ಭಾಳ ಆಕರ್ಷಕವಾದ ತುಂಬ ರಿಚ್ ಆಗಿರುವಂತಹ ಉಡುಪುಗಳಿಂದ ಹಾಕ್ಕೊಂಡು, ಹೈ ಹೀಲ್ ಶೂಸ್ ಎಲ್ಲ ಹಾಕ್ಕೊಂಡು, ಆ ಕಮ್ಯುನಿಸ್ಟ್ ಕ್ರಾಂತಿ ಬ್ಯಾನರ್ ಎಲ್ಲ ಇರ್ತಾರ ಅದನ್ನೆಲ್ಲ ತೋರಿಸಿ ರಷ್ಯಾಗೆ ಜೈ, ಕಮ್ಯುನಿಸಮ್ಗೆ ಜೈ ಅಂತ ಈ ಥರ ಎಲ್ಲ ಇದೆಲ್ಲ ದೃಶ್ಯಾವಳಿಗಳನ್ನು ನೋಡ್ತಾನೆ ನೆಹರು. ಇಡೀ ತನ್ನ ರೈಲ್ ಪ್ರಯಾಣದ ಉದ್ದಕ್ಕೂ ನೋಡಿ ಮಾಸ್ಕೋಲಿ ಹಿಡಿದು ಅಲ್ಲಿ ಊರು ನೋಡೋದಕ್ಕೆ ಹಾಗೆ ಹೀಗೆ ನೋಡಿದಾಗ ಚಿತ್ರಣ ಸಂಪೂರ್ಣ ಗ್ರೌಂಡ್ ರಿಯಾಲಿಟಿ ಅಂತಾರಲ್ಲ, ವಾಸ್ತವದ ಇದು ಚಿತ್ರಣ ಸಂಪೂರ್ಣ ಭಿನ್ನ ಇರುತ್ತೆ. ಜನಗಳಿಗೆ ಅಷ್ಟೇನೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರೋದಿಲ್ಲ, ಎಲ್ಲದಕ್ಕೂ ರೇಷನ್. ಅವ್ರು ಹಾಕ್ಕೊಂಡಿರೋ ಬಟ್ಟೆ ಕ್ವಾಲಿಟಿ ಭಾಳ ಕಳಪೆ ಮಟ್ಟದ್ದು ನೋಡ್ತಾ ಇರ್ತಾರೆ. ಬಟ್ ಆಮೇಲೆ ಏನು ಹೊಂದ್ಕೊಳ್ತಾ ಇಲ್ವಲ್ಲ, ನಾವು ಓದಿದ್ದಕ್ಕೂ ಕೂಡ, ನಾವು ಕಲ್ಪನೆ ಮಾಡಿದ್ದಕ್ಕೂ ಕೂಡ, ಮತ್ತು ಇಲ್ಲಿ ನೋಡ್ತಾ ಇರೋದಕ್ಕೂ ಕೂಡ ಏನು ಹೊಂದಾಣಿಕೆ ಆಗ್ತಿಲ್ವಲ್ಲ ಅಂತ. ಆದರೆ ಇವ್ರಿಗೆ ಕೊಡೋಂತಹ ಆತಿಥ್ಯದ ಪ್ರಭಾವ ಯಾವ ಮಟ್ಟದ್ದಿರುತ್ತೆ ಅಂತಂದರೆ ನೆಹರು ತಮಗೆ ತಾವೇ ಸಮರ್ಥನೆ ಮಾಡ್ಕೊಳ್ತಾರೆ. ಯಾಕೆ ಈ ಥರ ನೋಡಿ ಈ ಥರ ಕಳಪೆ ದರ್ಜೆಯ ಬಟ್ಟೆ ಯಾಕೆ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕಮ್ಯುನಿಸಮ್ ಇರೋದು. ಸೊ ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಒಂದೇ ಸರಿಸಮಾನವಾದ ದರ್ಜೆಯಲ್ಲಿ ಇರೋದ್ರಿಂದ ನಮ್ಮ ಐಡಿಯಾಲಜಿಗೆ ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶ ದೊಡ್ಡ ದೇಶ ರಷ್ಯಾ, ಈ ದೊಡ್ಡ ದೇಶನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಸಮಾಜಸ್ಥರಾಗಿ ದುಡಿತಾ ಇದ್ದೀವಿ. ಅಂಥದ್ರಲ್ಲಿ ಈ ಬಟ್ಟೆ, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಇದೆಲ್ಲ ಲಕ್ಸುರಿ, ಇದೆಲ್ಲ ಗೌಣ ಅಂತ ರಷ್ಯಾಗೆ ಹೊಳಿದೇ ಇರುವಂಥ ಸಮರ್ಥನೆ ಕಮ್ಯುನಿಸಮ್ ಬಗ್ಗೆ ಇವ್ರಿಗೆ ಹೊಳೆಯುತ್ತೆ. ಇದನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೋವಿಯತ್ ರಷ್ಯಾ ಸಮ್ ಇಂಪ್ರೆಷನ್ಸ್ ಅಂತ ಆ್ಯಂಡ್ ಪೋರ್ಟ್ರೇಟ್ಸ್ ಅಂತ ಒಂದು ಬರ್ಕೊಂಡಿದ್ದಾರೆ ಪುಸ್ತಕ. ಸರಿ, ರಾಜಾತಿಥ್ಯ ಆಗುತ್ತೆ. ಆಮೇಲೆ ಲೆನಿನ್ ಸ್ಮಾರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಇವು ಭಾಳ ಭಾವುಕರಾಗಿಬಿಡ್ತಾರೆ ನೆಹರು ಆ ಲೆನಿನ್ ಸ್ಮಾರಕ ಎಲ್ಲ ನೋಡಿ. ಆಯಿತು. ಆಮೇಲೆ ಬಾಲ್ಶಾಯ್ ಥಿಯೇಟರು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕಡೆಗೆ ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗಣಪತಿಗಣೆ? ಒಂದು ಗೆಸ್ ಮಾಡಿ. ಇಲ್ಲ, ನನಗೆ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿ. ಒಂದು ದೇಶದಲ್ಲಿ ಏನೇನೆಲ್ಲ ಇರುತ್ತೆ ಹೇಳಿ. ಹಾಸ್ಪಿಟ್ಲ್ ಆಯಿತು, ಸ್ಕೂಲ್ ಆಯಿತು, ಥಿಯೇಟ್ರ್ ಆಯಿತು, ಕ್ರೆಮ್ಲಿನ್ ಅಂದರೆ ಅವ್ರ ಪಾರ್ಲಿಮೆಂಟ್ ಲೆಕ್ಕ ಅದಾಯಿತು. ಗೆಸ್ ಮಾಡಿ. ಜೈಲ್ಗಂತೂ ಆಗಿರ್ಲಿಕ್ಕೆ ಜೈಲು. ಮಾಸ್ಕೋ ಜೈಲಿನ ವ್ಯವಸ್ಥೆನ ನೀವು ನೋಡಿ ಪಂಡಿತರಿ ಅಂತ ಕರ್ಕೊಂಡು ಹೋಗ್ತಾರೆ. ಸರಿ, ಅಲ್ಲಿ ಪ್ರಿಸನ್ಗೆ ನಮ್ಮಲ್ಲಿ ಚೀಫ್ ಜೈಲರ್ ಅಂತಲ್ಲ, ಅವರು ಗವರ್ನರ್ ಅಂತ ಕರೀತಾರೆ, ಗವರ್ನರ್ ಆಫ್ ಮಾಸ್ಕೋ ಪ್ರಿಸನ್. ಸರಿ, ಆತ ಒಂದು ಟೂರ್ ತೋರಿಸ್ತಾರೆ ನೆಹರುಗೆ. ಏನೇನು ತೋರಿಸ್ತಾರೆ ಅಂದರೆ ಅಲ್ಲಿರೋಂತಹ ಖತರ್ನಾಕ್ ಖೈದಿಗಳು ಅವರೆಲ್ಲ ಆರಾಮಾಗಿ ಇಷ್ಟಿಷ್ಟಪ್ಪ ಸೋಫಾ ಮೇಲೆ ಮಲ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ಒಳ್ಳೊಳ್ಳೆ ನ್ಯೂಸ್ ಪೇಪರ್ ಎಲ್ಲ ಓದ್ಕೊಂಡು, ಒಳ್ಳೆ ಬಟ್ಟೆಗಳೆಲ್ಲ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಯಾವ ಇವನು ಪ್ರಿಸನ್ ಅಧಿಕಾರಿ ಕೂಡ ಹೊಡೆಯೋದು ಬಡಿಯೋದು ಇವೆಲ್ಲ ಇಲ್ಲ. ಈ ಥರ ಒಂದು ಚಿತ್ರಣ ತೋರಿಸ್ತಾರೆ. ಅದು ಇವರಿಗೆ ತೋರಿಸುವ ಚಿತ್ರಣ. ಇದೊಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿರ್ತಾರೆ. ಅದು ನೆಹರು ಕಣ್ಣಿಗೆ ಮಾತ್ರ ಕಾಣುವಂತಹ ಡ್ರಾಮಾ ರಚನೆ ಮಾಡಿರ್ತಾರೆ. ನೋಡಿ ಫುಲ್ ಖುಷಿ ಆಗುತ್ತೆ ನೆಹರುಗೆ. ಜೈಲ್ ಅಂದರೆ ಇದಾ, ಕಮ್ಯುನಿಸಮ್ ಇಂದಾನೇ ಇಂಥದ್ದು ಆಗೋ ಸಾಧ್ಯದು, ಇದೆಂಥದ್ದು ಅಂತ, ಅದ್ಭುತ ಇದು, ಅಮರಾವತಿ, ಇಂದ್ರನ ಅಮರಾವತಿ ಅಂತ ನೆಹರು ಬರೀತಾರೆ ಅದರ ಬಗ್ಗೆ. ಎ ರಷ್ಯನ್ ಪ್ರಿಸನ್ ಇಸ್ ಎನಿ ಡೇ ಪ್ರಿಫರೇಬಲ್ ಟು ಅನ್ ಇಂಡಿಯನ್ ಫ್ಯಾಕ್ಟ್ರಿ ಅಂದ್ಬಿಡ್ತಾರೆ. ಇದು ನಿಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳ ಬುದ್ಧಿಮತ್ತತೆ. ಇದು ಅವರ ಕ್ಯಾಲಿಬರು, ಅವರ ಕಾಂಪಿಟೆನ್ಸ್. ಈಗಲೂ ದಾಖಲೆ ಇದೆ.